ಅಯ್ಯೋ ಉಡುಪಿ ಶ್ರೀಕೃಷ್ಣ. ಸೂರಜ್, ನೀನ್ ಇವಳ ಜೊತೆಗೆ ಇಲ್ಲೇನ್ ಮಾಡ್ತಿದ್ಯಾ? ಅದು ನಾನು ಏನ್ ನೋಡಕ್ ಬಂದೆ ಅಂದ್ರೆ ತಾಯಮ್ಮ, ಅದು ಸರಿ ಕೆಲಸ ಮಾಡ್ತಿದ್ಯಾ ಇಲ್ವೋ, ಬೇರೆ ಏನಾದ್ರು ತೊಂದರೆ ಕೊಟ್ಟಿದ್ದೀನೋ ನೋಡಕ್ ಬಂದೆ. ಬೆಳಗ್ಗೆಯಿಂದ ತುಂಬಾ ಕಷ್ಟ ಕೊಟ್ಲಲ್ವಾ ಅವಳು? ಉಡುಪಿ ಶ್ರೀಕೃಷ್ಣನ್ ಮೇಲಾಣೆ, ಇನ್ನೇನಾದ್ರೂ ಹಾಳ್ ಮಾಡ್ಬೇಕಲ್ಲ ಇವಳು. ಅವಾಗ ತೋರಿಸ್ತೀನಿ ಇವಳಿಗೆ. ಹಾ ಹೋಗ್ಲಿ, ನನ್ ಗಂಟ್ಲು ಒಣತಿತ್ತು, ಅದಕ್ಕೆ ನೀರ್ ತಗೊಂಬರಕ್ ಹೋಗ್ತಿದ್ದೆ. ಬನ್ನಿ ಎಲ್ಲಿಗೆ? ಬನ್ನಿ, ಬಂದ್ರೆ ತಾನೇ ಗೊತ್ತಾಗದ್ ನಿಮ್ಗೆ. ಆದ್ರೆ ಸರ್ಲಾ ಆಂಟಿ ಕಿಚನ್ ಅಲ್ಲಿ ತುಂಬಾ ಕೆಲಸ ಇದೆ. ಕಿಚನ್ ಎಲ್ಲ ಹಾಳಾಗಿದೆ. ತಾಯಮ್ಮ ನೋಡ್ಬಿಟ್ರಂತೂ ಈಶಾನ ಸಾಯಿಸೇ ಬಿಡ್ತಾಳೆ. ತಾಯಮ್ಮ, ನೀನ್ ಕಿಚನ್ ಕಡೆ ಹೋಗ್ಬಾರ್ದು. ಯಾಕೆ? ನಿನ್ ಕಾಲಿಗೆ ಏಟಾಗಿದೆ ಅಲ್ವಾ, ನೀನ್ ನಡ್ಕೊಂಡು ಹೋದ್ರೆ ಕಾಲೇನಾದ್ರೂ ನೋವು ಬರ್ಬೋದು ಅಂತ. ನಿನ್ಗೇನಾದ್ರೂ ಬೇಕಂದ್ರೆ ನಾನ್ ತಂದು ಕೊಡ್ತೀನಿ, ನೀನ್ ಆರಾಮಾಗಿ ರೆಸ್ಟ್ ತಗೋ. ಈಗಲೇ ತಗೊಂಡ್ ಬರ್ತೀನಿ. ಈಗಲೇ ತಗೊಂಡ್ಬಂದೆ. ತಗೋ ನೀರು ಕುಡಿ. ತಗೋ ಕುಡಿ. ಓಕೆನಾ? ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಚಿನ್ನದಂತ ಮಗ ಸಿಕ್ಕಿದಾನೆ ನನಗೆ. ಆದ್ರೆ ಕರ್ಮಕಾಂಡ ಇವನ್ ಜೀವನದಲ್ಲಿ ಇವಳು ಹೇಗೆ ಬಂದೋ ಗೊತ್ತಿಲ್ಲ. ಏನಾಯ್ತು? ಗಾಯ. ಅದು ಗಾಯ ಆಗಿರೋ ಜಾಗದಲ್ಲಿ ಮೆಣಸಿನ್ಕಾಯಿ ತಾಕ್ತು. ನಾನು ಬ್ಯಾಂಡೇಡ್ ತಗೊಂಡ್ಬರ್ತೀನಿ. ಓಕೆ? ತಗೊಳ್ಳಿ. ನಿಜವಾಗ್ಲೂ ಈ ಫ್ರೆಂಡ್ಶಿಪ್, ಈ ಸಂಬಂಧ ಹೇಗೋ ಒಂದು ಮ್ಯಾನೇಜ್ ಮಾಡಿದ್ವಿ. ಥ್ಯಾಂಕ್ ಯು. ಈಶಾ ಅವ್ರೆ, ಏನ್ ಮಾಡ್ತಾ ಇದೀರ ನೀವು? ಪ್ಲೀಸ್ ಮೇಲ್ ಮಲ್ಕೊಳ್ಳಿ, ನಿಮ್ಗೆ ಅಭ್ಯಾಸ ಇಲ್ವಲ್ಲ. ನಾನು ಕೆಳಗಡೆ ಮಲ್ಕೋತೀನಿ. ಪರವಾಗಿಲ್ಲ, ನಾನು ಕೆಳಗೆ ಮಲ್ಕೋತೀನಿ. ಅಲ್ಲ, ಹೇಳ್ತಾ ಇದೀನಲ್ಲ, ಪ್ಲೀಸ್ ನೀವು ಮೇಲ್ ಮಲ್ಕೊಳ್ಳಿ, ನಾನು ಕೆಳಗೆ ಅಯ್ಯೋ, ಮಲ್ಕೋತೀನಿ. ನಾನು ಹೇಳ್ದೆ ಅಲ್ವಾ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ. ಕೆಳಗಡೆ ಮಲ್ಕೊಂಡು ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಒಂದು ಐಡಿಯಾ ಇದೆ ನನ್ನ ಹತ್ರ. ಏನು? ವೇಟ್. तू ना जरा सा भी मेरी तरह, ना कहीं से मैं तेरी तरह, मिलके भी दोनों हैं अजनबी, कैसी है ये दास्तां ये. ಹೇ ಪ್ರಭು, ನಿನ್ಗಂತೂ ಗೊತ್ತೇ ಇದೆ ನಾನು ಬ್ರಹ್ಮಚಾರಿ. ಮತ್ತೆ ಈ ನಿನ್ ಗಂಟೆ ನನ್ನ ಎಚ್ಚರಿಸ್ತಾ ಇರುತ್ತೆ.
ವಾ, ಒಪ್ಕೊಳ್ಳೇಬೇಕು. ನಿಮಗ್ ತುಂಬಾ ಬುದ್ಧಿ ಇದೆ. ತುಂಬಾನೇ ಇದೆ. ಕೆಲ್ಸ ಇನ್ನೂ ಬಾಕಿ ಇದೆ. अजब है कहानी, गजब है फसाना, ಗುಡ್ ನೈಟ್. रिश्ता ये कैसा ಗುಡ್ ನೈಟ್. न जाना, अलग है मिजाज एक दूजे से बिल्कुल, पर चल रहा कारवां, ये कारवां. ಹಲೋ. ಹಾ ಸೂರಜಣ್ಣ, ನೀನ್ ಸರಿಯಾಗಿ ಹೇಳ್ದೆ. ಸಾಮಾನ್ಯವಾಗಿ ಮಾಡಕ್ಕಾಗ್ದಿರೋ ಎಲ್ಲ ಕೆಲಸಗಳನ್ನು ಒಬ್ಬ ಫ್ರೆಂಡ್ ಆಗಿ ಮಾಡಬಹುದು ಅಂತ ನೀನ್ ಹೇಳಿದ್ಯಲ್ಲ. ಆ ಟೆಕ್ನಿಕ್ ಯೂಸ್ ಮಾಡಿದ್ಮೇಲೆ ಅವ್ಳು ಮಾತಾಡಿದ್ಲು. ಥ್ಯಾಂಕ್ಸ್ ಕೂಡ ಹೇಳಿದ್ಲು. ಗುಡ್ ನೈಟ್ ಕೂಡ ಹೇಳಿದ್ಲು. ಇವಾಗ ಓ ಬ್ರಹ್ಮಚಾರಿ, ಮೊದಲನೇ ದಿನಕ್ಕೆ ಫ್ರೆಂಡ್ಶಿಪ್ಪಾ? ಸೂಪರು ಅಣ್ಣ. ಕೇಳಿ, ಈ ಫ್ರೆಂಡ್ಶಿಪ್ ಮುಂದಿನ ಎಲ್ಲಾ ಬಾಗಿಲನ್ನು ಓಪನ್ ಮಾಡುತ್ತೆ. ಈಗ ಇಶಾನ ಈಸಿಯಾಗಿ ಯಜಮಾನ್ ಹತ್ರ ಕಳಿಸಬಹುದಲ್ವಾ? ಆರಾಮಾಗಿ ಅವ್ರನ್ನ ರಪ್ಪರ್ ಮನೆಗೆ ಕಳಿಸ್ಬೋದು. ಇದು ಬಂಟಿದ್ ಗ್ಯಾರಂಟಿ. ಬಾಯ್. ಏನೋ ಅಲಾರಂ ಹೊಡೆದ ತಕ್ಷಣ ಎದ್ದೋಳೋ ತರ ಈ ಮಹಾರಾಣಿ ದೊಡ್ಡದಾಗ ಅಲಾರಂ ಬೇರೆ ಇಟ್ಕೊಂಡ್ಲು. ಈ ಅಲಾರಂ ತಲೆ ಕೆಡಿಸ್ತಾ ಇದೆ. ಅಯ್ಯೋ, ನಿಲ್ಸು ನಿಲ್ಸು. ಯಾಕೆ ಈ ತರ ಗಂಟೆ ಹೊಡಿತಾ ಇದ್ಯಾ? ನಾನೇನು ಹೊಡಿತಾ ಇಲ್ಲ. ಆ ಅಲಾರಂ ಆಗ್ಲಿಂದ ಹೊಡ್ಕೋತಾ ಇದೆ. ಎಷ್ಟೊತ್ತಿಂದ ಹೊಡ್ಕೋತಾ ಇದೆ, ಕೇಳಿಸ್ತಾ ಇಲ್ವಾ? ಓ ಗಾಡ್, ನಾನು 7:30ಗೆ ಅಲಾರಾಮ್ ಇಟ್ಕೊಂಡಿದ್ದೀನಿ. ನಾನು ಹೋಗ್ಬೇಕು, ಲೇಟ್ ಆಯ್ತು. ಯಾವ್ದಕ್ ಲೇಟ್ ಆಗ್ತಾ ಇದೆ? ಯಾವ ತರ ಸ್ಟಾರ್ಟ್ ಮಾಡ್ಬೇಕು ನಾನು? ಮೊದಲು ಈ ತರ ಗುಂಡಕ್ ಮಾಡ್ಕೊಬೇಕು, ಹಿಟ್ಟಿಗೆ ಹತ್ಕೋಬೇಕು, ಆಮೇಲೆ ಈ ತರ ಲಟ್ಟಿಸ್ಬೇಕು, ಆಮೇಲೆ ಚಿಮಟದಿಂದ ಹಿಂದೆ ಮುಂದೆ ಬೇಯಿಸ್ಕೋಬೇಕು. ಚೆನ್ನಾಗಿ ಬಂತು ತಾನೆ? ಅಣ್ಣ ಅಣ್ಣ, ಆಚೆ ಅಲ್ಲ, ಒಳಗೆ. ಏನ್ ಹೇಳ್ತಾ ಇದ್ಯೋ? ಅಯ್ಯೋ ಒಳಗೆ ಪ್ಲೀಸ್. ಅಯ್ಯೋ ಅತ್ಗೆ, ಫ್ರೆಂಡ್ಶಿಪ್ಪು ಪ್ಲೀಸ್ ಪ್ಲೀಸ್. ನಾನು ಹೇಗೆ? ತಾಯಮ್ಮ ಏನ್ ಹೋದ್ರು? ತಾಯಮ್ಮ ರಿಯಾ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆದ್ರೆ ಅವ್ರು ಬರೋದಕ್ ಮುಂಚೆ ನಾನು ಇಲ್ಲಿ ಚಪಾತಿ ಮಾಡ್ಬೇಕಿತ್ತು. ಆದ್ರೆ ನಂಗೆ ಹಿಟ್ ಕಲ್ಸಕ್ಕೆ ಬರ್ತಿಲ್ಲ. ನಿನ್ ಹತ್ತು ಮಾತ್ರಕ್ಕೆ ಹಿಟ್ಟು ಕಲ್ಸಾಗಲ್ಲ, ಚಪಾತಿ ರೆಡಿ ಆಗಲ್ಲ. ಮೊದಲು ನನ್ನ ಮಾತು ಕೇಳಿ ಈ ಅಳೋದನ್ನ ನಿಲ್ಸಿ, ಅದಾದ್ಮೇಲೆ ನಾನು ಚಪಾತಿ ಹೇಗ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಈ ಹುಡುಗಿ ಏನ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಎಲ್ಲಾ ಕೆಲ್ಸಾನು ನನ್ ಕೈಲೇ ಮಾಡಿಸ್ತಾರೆ. ಇದು ಮಾಡು, ಅದ್ ಮಾಡು. ಎರಡು ಪ್ಲೇಟ್ ಪಾಸ್ತಾ. ಸೂರಜ್ ಪಾಸ್ತಾ ತಿನ್ನಕ್ ಯಾರ್ ಜೊತೆ ಹೋಗಿದ್ದ? ಆ ಇನ್ನೊಂದ್ ಪ್ಲೇಟು ಆ ಮಹಾರಾಣಿಗಲ್ಲ ತಾನೆ?
ಮೊದಲು ಹಸಿಟ್ಟಿಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಹಾಕೊಂಡ್ವಾ? ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬೇಕು. ಅದಾದ್ಮೇಲೆ ಇದನ್ನ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಈಗ ಫುಟ್ಬಾಲ್ ಹಾಗೆ ಚಪಾತಿ ಹಿಟ್ಟು ರೆಡಿ ಆಗಿರುತ್ತೆ. ಈ ಫುಟ್ಬಾಲ್ ಇಂದ ಸ್ವಲ್ಪ ತಗೊಂಡು ಅದ್ರಲ್ಲಿ ಮಾಡಬೇಕಾಗಿರೋದೆ ಈ ಪುಟ್ಟದಾಗಿರೋ ಬಾಲ್. ಅದಾದ್ಮೇಲೆ ನಾವು ಆ ಚಪಾತಿ ಮಣೆ ತಗೊಳ್ಳಿ. ಹಾ, ಹಿಟ್ಟನ್ನ ಇದ್ರ ಮೇಲೆ ಹಾಕಿ ಹೀಗೆ ಪ್ರೆಸ್ ಮಾಡಬೇಕು. ಹೀಗೆ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಬೇಕು, ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಇವಾಗ ಗ್ಯಾಸ್ ಆನ್ ಮಾಡಬೇಕು. ಈಗ ನಮಗ್ ಬೇಕಾಗಿರೋ ರುಚಿಯಾಗಿರೋ ಚಪಾತಿ ರೆಡಿ ಆಯ್ತು. ವಾವ್, ಥ್ಯಾಂಕ್ ಯು. ನೀನ್ ತುಂಬಾ ಒಳ್ಳೆ ಟೀಚರ್. ಇದೇ ಒಳ್ಳೆ ಸಮಯ, ಮನ್ಸಿರೋ ಮಾತನ್ನ ಹೇಳ್ಬಿಡ್ಬೇಕು. ನೋಡಿದ್ರೆ ಅವ್ರೆ, ನಾವು ಕರೆಕ್ಟ್ ಪ್ರಮಾಣದಲ್ಲಿ ನೀರ್ ಹಾಕಿ ಕಲಸಿದ್ದಕ್ಕೆ ಹಿಟ್ ರೆಡಿ ಆಯ್ತು. ಚಪಾತಿ ಹಾಗೆ ಪರ್ಫೆಕ್ಟ್ ರೆಡಿ ಆಗ್ತಿದೆ. ಅದೇ ತರ ರಿಲೇಶನ್ಶಿಪ್ ಅಲ್ಲಿ ಒಳ್ಳೆ ಬಾಂಡಿಂಗ್ ಇದ್ರೇನೆ ಸರಿ ಹೋಗೋದು. ಆ ಬಾಂಡಿಂಗ್ ಇಲ್ಲ ಅಂದ್ರೆ ನೀವ್ ಎಷ್ಟು ಬೇಕಾದ್ರೂ ಟ್ರೈ ಮಾಡಿ, ಆ ರಿಲೇಶನ್ಶಿಪ್ ಸರಿ ಹೋಗಲ್ಲ. ನನ್ನ ಮನೆ ಮತ್ತೆ ನಿಮ್ ಲೈಫ್ ಸ್ಟೈಲ್ ಮಧ್ಯೆ ಯಾವುದು ಹೊಂದಾಣಿಕೆ ಆಗಲ್ಲ. ತಾಯಮ್ಮ ನಿಮ್ಮನ್ನ ಇಷ್ಟಪಡೋದಿಲ್ಲ, ಇಷ್ಟಪಡೋದಕ್ಕೂ ಆಗಲ್ಲ. ನೀವು ಎಷ್ಟಾದ್ರೂ ಕಷ್ಟಪಡಿ, ಎಷ್ಟಾದ್ರೂ ಪ್ರಯತ್ನ ಪಡಿ, ಅದು ಯಾವುದಕ್ಕೂ ಯಾವ ಅರ್ಥನೂ ಇರಲ್ಲ. ಯಾಕಂದ್ರೆ ಈ ಜಾಗ ಇದೆಯಲ್ಲ, ಇದು ನಿಮ್ಮಂತವ್ರಿಗೆ ಸರಿ ಹೋಗೋದಿಲ್ಲ. ಹಾಗಾಗಿ ಫ್ರೆಂಡ್ ಅನ್ನೋ ಸಲಿಗೆಯಿಂದ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ನೀವು ನಿಮ್ಮ ಮನೆಗೆ ಹೊರಟೋಗಿ, ಯಜಮಾನ್ರ ಜೊತೆ ನಾನು ಮಾತಾಡ್ತೀನಿ ಅಷ್ಟೇ. ಇದನ್ನೇ ಹೇಳ್ಬೇಕಂತ ಇದ್ದಿದ್ದು. ಸ್ನೇಹಿತ ಕಷ್ಟದಲ್ಲಿ ಸಹಾಯ ಮಾಡ್ಬೇಕು, ಸೋಲೋದಕ್ಕೆ ಹೇಳ್ಬಾರ್ದು. ನಂಗ್ ಗೊತ್ತು ನನಗ್ ಚಪಾತಿ ಮಾಡೋದಕ್ ಬರ್ತಾ ಇಲ್ಲ, ಈ ಜೀವನ ನಡ್ಸೋಕ್ ಬರ್ತಾ ಇಲ್ಲ ಅಂತ. ಆದ್ರೆ ಒಂದಿನ ಎಲ್ಲ ಸರಿ ಹೋಗುತ್ತೆ. ಈ ಚಪಾತಿ ಕೂಡ ಮತ್ ಜೀವನ ಕೂಡ.